ರಾಜ್ಯದಲ್ಲಿ ದಿನೇ 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 ನರೇಂದ್ರ ಮೋದಿಜಿಯವರ ಪ್ರಧಾನಮಂತ್ರಿಗಳ ಒಂದು ಜನಪ್ರಿಯತೆ, ಮೋದಿಜಿಯವರ ಜನಪ್ರಿಯತೆ ಇವತ್ತು ಇನ್ನೂ ಕೂಡ ಎತ್ತರಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ನಮ್ಮ ಎಲ್ಲ ಕಾರ್ಯಕರ್ತರಿಗೆ, ರಣಭೂಮಿಯಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರಿಗೆ ತುಂಬ ಉತ್ಸಾಹವನ್ನು ತಂದು ಕೊಟ್ಟಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹೇಳೋಣ ಬೇರೆ. ನಿನ್ನೆ ದಿನ ನಮ್ಮ ರಾಷ್ಟ್ರೀಯ ನಾಯಕರ ಜೊತೆ ಚರ್ಚೆ ಮಾಡಿದ್ದಾರೆ, ರಾತ್ರಿ ದೂರವಾಣಿ ಮೂಲಕ ಚರ್ಚೆ ಮಾಡಿದ್ದೇನೆ. ನಮ್ಮ ರಾಷ್ಟ್ರೀಯ ನಾಯಕರು ಚರ್ಚೆ ಮಾಡಿದ ನಂತರ ನಾನು ಸ್ವತಃ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದೇವೇಗೌಡಜಿ ಅವರ ಜೊತೆಲೂ ಕೂಡ ದೂರವಾಣಿ ಮುಖೇನ ನಾನು ಚರ್ಚೆ ಮಾಡಿದ್ದೇನೆ. ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೂ ಸಹ ಬೆಳಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ. ಹಾಗೆ ನನಗೆ ವಿಶ್ವಾಸ ಇದೆ, ಎಲ್ಲ ಒಟ್ಟಾರೆಯಾಗಿ ಎಲ್ಲ ಚರ್ಚೆಗಳು ಸರಿ ಹೋಗ್ತದೆ, ಅವ್ರಿಗೂ ಕೂಡ ಸಮಾಧಾನ ಆಗೋ ರೀತಿಯಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ಒಂದು ತೀರ್ಮಾನವನ್ನು ಮಾಡ್ತಾರೆ ಅನ್ನೋ ವಿಶ್ವಾಸ ನಮಗೂ ಕೂಡ ಇದೆ. ಸಹಜನ ಅದನ್ನು ನೀವು ಮಾತನಾಡಿದ್ರೆ ತಪ್ಪಾಗ್ತದೆ. ಯಾವ ಸಂದರ್ಭದಲ್ಲಿ ಏನೇನು ಮಾತನಾಡಬೇಕು ಅಂತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ನಮ್ಮ ವರಿಷ್ಠರು ಮತ್ತು JDS ಪಕ್ಷದ ವರಿಷ್ಠರು ಚರ್ಚೆ ಮಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ಒಂದು ಸುಖಾಂತ್ಯ ಕಾಣ್ತದೆ ಅನ್ನೋ ವಿಶ್ವಾಸ ನಮ್ಗೆ ಸಂಪೂರ್ಣವಾಗಿದೆ. ಇಲ್ಲ ರೀ, ಅದು ಚರ್ಚೆ ನಡೀತಾ ನನಗೆ ಕೇಳಿದ್ರೆ ಆರಂಭದಲ್ಲಿ ಮೈತ್ರಿ ಆದಾಗ ರಾಜ್ಯ ನಾಯಕರ ಜೊತೆ ಕುಮಾರಸ್ವಾಮಿ ಅವರಾಗಲಿ ದೇವೇಗೌಡರು ಚರ್ಚೆ ಮಾಡಿರಲಿಲ್ಲ, ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಿದ್ರು. ಪಾರ್ಟಿಯಲ್ಲಿ ನೀವು ಒಪ್ಪದೇ ಇದ್ರು ಕೂಡ ಸಾಕಷ್ಟು ಆಂತರಿಕವಾಗಿ ಚರ್ಚೆ ಆಗ್ತಾ ಇತ್ತು, ರಾಜ್ಯ ನಾಯಕರು ವಿಶ್ವಾಸ ಪಡೆದಿಲ್ಲ ಅಂತ. ಆ ಒಂದು ಪ್ರಕರಣವೇ ಇವತ್ತಿನ ಅಸಮಾಧಾನಕ್ಕೆ ಇಷ್ಟೊಂದು ಬೇರೆ ಕಾರಣ ಆಯ್ತಾ? ಅಷ್ಟೊಂದು ದೂರ ಹೋಗ್ತಕ್ಕಂಥ ಅವಶ್ಯಕತೆ ಮಾಧ್ಯಮದ ಸ್ನೇಹಿತರಿಗಿಲ್ಲ. ನಾನು ಇಷ್ಟು ಮಾತ್ರ ಹೇಳ್ತೇನೆ, ಏನೇ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ದರೂ ಸಹ ಎಲ್ಲವಕ್ಕೂ ಕೂಡ ಸುಖಾಂತ್ಯ ಆಗ್ತದೆ. ಒಳ್ಳೆ ರೀತಿಯಲ್ಲಿ ನಮ್ಮ BJP ಮತ್ತು JDS ಒಂದು ಅಲಯನ್ಸ್ ಏನಿದೆ, ಇಂಡಿಯಾ ಅಲಯನ್ಸ್ ಏನಿದೆ, ಅದು ಸುಸೂತ್ರವಾಗಿ ಮುಂದುವರಿತದೆ. ನೋಡಿ, ಕಳೆದ ಒಂದು ವಾರದ ಘಟನೆಗಳನ್ನು ನೀವು ಅವಲೋಕಿಸಿದರೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ ಅವರ ಪಕ್ಷದ ಮುಖಂಡರಿಗಿಂತ ಭಾರತೀಯ ಜನತಾ ಪಾರ್ಟಿಯ ಮುಖಂಡರ ಬಗ್ಗೆ ಹೆಚ್ಚು ವಿಶ್ವಾಸ ಬಂದಿದೆ. ಗಮನಿಸಿ, ಅವರ ಹೇಳಿಕೆಗಳನ್ನು ಗಮನಿಸಿ, MB ಪಾಟೀಲ್ ಇರ್ಬೋದು, ಬೇರೆಯವ್ರ ಹೇಳಿಕೆಯನ್ನು ಗಮನಿಸಿದರೆ BJP ಲೀಡರ್ಸ್ ಮೇಲೆ ಭಾಳ ಒಳ್ಳೆ ಪ್ರೀತಿ ಬಂದಿದೆ, ವಿಶ್ವಾಸ ಬಂದಿದೆ. ಬೇರೆ ಬೇರೆ ಚರ್ಚೆಗಳು ಕೂಡ ನಡೀತಾ ಇದೆ. ಆದರೆ ನನಗೆ ವಿಶ್ವಾಸ ಇದೆ, ಎಲ್ಲವೂ ಕೂಡ ಸರಿ ಹೋಗ್ತದೆ. ಸದಾನಂದಗೌಡರು ಕೂಡ ಯಾವುದೇ ಒಂದು ಪ್ರಶ್ನೆ ಇಲ್ಲ, ಅವರು ಕೂಡ ಭಾರತೀಯ ಜನತಾ ಪಾರ್ಟಿಲೇ ಇರ್ತಾರೆ. ಏನಪ್ಪ, ಮೊದಲನೇ ಪಟ್ಟಿ ಬಿಡುಗಡೆ ಆಗಿದೆ, ಎರಡನೇ ಪಟ್ಟಿ ಸದ್ಯದಲ್ಲೇ ಬರುತ್ತೆ. ಹಿಂಗಂದ್ರೆ ಏನು ಮರ, ಕೈ ಬಿಡೋ ಪ್ರಶ್ನೆ ಇಲ್ಲ. ಅವರೊಬ್ಬರು ಹಿರಿಯ ನಾಯಕರಿದ್ದಾರೆ. ನಾನು ನೆನ್ನೆನೂ ಕೂಡ ಶಿವಮೊಗ್ಗದಲ್ಲಿ ಹೇಳಿದ್ದೇನೆ, ಕೆಲವು ತಪ್ಪು ಮಾಹಿತಿಗಳು ಅವ್ರಿಗೆ ತಲುಪಿರ್ತಕ್ಕಂಥದ್ದು, ಹಾಗಾಗಿ ಈ ರೀತಿ ಚರ್ಚೆಗಳು ನಡೀತಾ ಇದೆ. ಅವರು ಸತ್ಯ ಅರ್ಥ ಆದಮೇಲೆ ಸರಿ ಹೋಗ್ತದೆ ಅನ್ನೋ ವಿಶ್ವಾಸ ಈಗಲೂ ಕೂಡ ನನಗಿದೆ. ಎಸ್ ಸರ್. ಈಶ್ವರಪ್ಪ ಅವರಿಗೆ ರಾಜ್ಯಪಾಲರ ಹುದ್ದೆ ಬಗ್ಗೆ ರಾಜಕೀಯ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಏನಪ್ಪ, ರಾಜ್ಯಪಾಲರ ಹುದ್ದೆ ಕೊಡ್ತಾರೆ ಅಂತ ಒಂದು ಚರ್ಚೆ ಆಗ್ತಾ ಇದೆ. ಬೇರೆ ಪ್ರಶ್ನೆ ಇದ್ರೆ ಹೇಳೋಣ. ಥ್ಯಾಂಕ್ ಯು. ಏನಪ್ಪ, ಇದು ನಾನು ಯಾವುದೂ ಕೂಡ ಬಹಿರಂಗ ಚರ್ಚೆ ಮಾಡೋದಿಲ್ಲ. ಇವತ್ತು ನಾಳೆ ದೆಹಲಿಯಲ್ಲಿ ಚರ್ಚೆ ಆಗ್ತದೆ. ಅಂತಿಮವಾಗಿ ನಮ್ಮ ಪಕ್ಷದ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ ಅದು ಅಂತಿಮ ಆಗ್ತದೆ. ಥ್ಯಾಂಕ್ ಯು, ಧನ್ಯವಾದ. ಇಂಗ್ಲೀಷ್ ಬರಲ್ಲ ನಾನು. ವಿಜೇಂದ್ರ ಅವರು ಅನೇಕ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದದನ್ನು ಗಮನಿಸ್ತಾ ಇದ್ವಿ. ಈಗಾಗಲೇ ಅಭ್ಯರ್ಥಿಗಳ ವಿಚಾರವಾಗಿ ಬಂಡಾಯದ ಬಿರುಗಾಳಿ ಬೀಸ್ತಾ ಇದೆ BJPಯಲ್ಲಿ. ಎಲ್ಲವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಲೋಕಸಭೆ ಚುನಾವಣೆಯನ್ನು ಎದುರಿಸ್ತೀವಿ, 28ಕ್ಕೆ 28 ಕ್ಷೇತ್ರಗಳನ್ನು ಗೆಲ್ತೀವಿ ಅನ್ನುವಂಥ ವಿಶ್ವಾಸದ ಮಾತುಗಳನ್ನು ಆಡ್ತಾ ಇದ್ರು. ಜೊತೆಗೆ ಅತ್ಯಂತ ಶೀಘ್ರದಲ್ಲಿ 2ನೇ ಪಟ್ಟಿಯೂ ಕೂಡ ಬಿಡುಗಡೆ ಆಗುತ್ತೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ರು.